ಅಲ್ಲ ಬಂದರೆ ಖಂಡಿತ ಬಲನೇ ಇರುತ್ತೆ. ನಮ್ಮ ಜೊತೆಯಲ್ಲಿ ಆವಾಗ ಯಾರಿದ್ರೋ ಈಗಲೂ ಎಲ್ಲರೂ ನಮ್ಮ ಜೊತೆಯಲ್ಲೇ ಇದ್ದಾರೆ, ಎಲ್ಲರೂ ಸಪೋರ್ಟಿವ್ ಆಗೇ ಇದ್ದಾರೆ. ಬಟ್ ಆವಾಗ ಅವ್ರು ಮಾಡಿದ್ದು ನಿಜಕ್ಕೂ ನಾನು ಹೇಳಬೇಕು ಅಂದರೆ ಅದರ ಹೆಸರು ಬರೀ ಸಪೋರ್ಟ್ ಅಲ್ಲ, ಅದು ಅವರು ತ್ಯಾಗ ಮಾಡಿದ್ದು ನನಗೋಸ್ಕರ. 20-25 ದಿವಸ ಇಬ್ಬರು ನಮ್ಮ ಕರ್ನಾಟಕ ರಾಜ್ಯ ಅಥವಾ ದಕ್ಷಿಣ ಭಾರತದ ದೊಡ್ಡ ಸೂಪರ್ ಸ್ಟಾರ್ಸು. ಇತಿಹಾಸದಲ್ಲೇ ನಿಮಗೆ ಪ್ರಪಂಚದಲ್ಲೆಲ್ಲೂ ಆ ರೀತಿ ಒಬ್ಬರ ಪರ ನಿಂತ್ಕೊಂಡು ಯಾವುದೇ ಅವರ ಸ್ವಾರ್ಥ ಇಲ್ಲದೇನೆ ಯಾವುದೂ ಎದುರು ನೋಡದೆ ಅವ್ರು ನನ್ನ ಪರ ನಿಂತಿದ್ರಲ್ಲ, ಅದೇ ಒಂದು ಇತಿಹಾಸ, ಅದೇ ಒಂದು ದೊಡ್ಡ ಸಾಹಸ ಅವ್ರು ಮಾಡಿದ್ದು. ಏನನ್ನೂ ಲೆಕ್ಕಿಸ್ದೇನೆ ಅವರು ನನ್ನ ಜೊತೆಯಲ್ಲಿ ನಿಂತಿದ್ದು. ಪದೇ ಪದೇ ನೀವೆಲ್ಲ ಬಿಟ್ಟು ನನ್ನ ಜೊತೆಲಿ ಬನ್ನಿ ಅಂತ ಕೇಳೋದು ಸರಿನಾ ಅಂತ ನೀವೇ ಯೋಚನೆ ಮಾಡಿ. ನನಗೆ ಮನಸ್ಸೊಪ್ಪಬೇಕಲ್ಲ ಆ ಥರ ಪ್ರತಿ ಸಲ ನೀವು. ಈಗ ಯಶೋ ದರ್ಶನೋ ಒಂದು ಮೂವಿ ಮಾಡ್ತಿರ್ತಾರೆ, ಅವ್ರಿಗೆ ಪರ್ ಮೂವಿ ಎಷ್ಟು ಜನ ಅವ್ರನ್ನ ಕಾಯ್ಕೊಂಡಿರ್ತಾರೆ, ಎಷ್ಟು ಜನರ ಒಂದು ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು, ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದವರಾಗಿಂದ. ಅಷ್ಟೇ ಅಲ್ಲ, ಅವರು ತಗೊಳ್ಳೋ ಒಂದು ರೆಮ್ಯೂನರೇಷನೇ ಇರಲಿ, ಒಂದು 10 ದಿನ 20 ದಿನ 30 ದಿನಕ್ಕೆ ಎಷ್ಟು ತಗೊಳ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದನ್ನೆಲ್ಲ ಬಿಟ್ಟು ನೀವು ಪ್ರತಿ ಸಲ ನನ್ನ ಜೊತೆಗೆ ಬನ್ನಿ ಅಂತ ಕರೆಯೋದು ಅಷ್ಟು ಸರಿ ಇಲ್ವೇನೋ. ಬಟ್ ಖಂಡಿತ ಅವ್ರು ಬರೋದಿದ್ರೆ ಹಾರ್ಟಿಲಿ ನಾನು ವೆಲ್ಕಮ್ ಮಾಡ್ತೀನಿ. ಅದು ನನಗೆ ದೊಡ್ಡ ಶಕ್ತಿಯಾಗೇ ಇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಶು ಈ ಮಾತನ್ನು ನೀವು ಬಹುಶಃ ಈಗ ಕೇಳಿರ್ಬೋದು. ಅವರು 3-4 ವರ್ಷ ನನ್ನ ಎಲೆಕ್ಷನ್ ಆದಮೇಲೆ ನಾವು ಹಲವಾರು ಬಾರಿ ಸಿಕ್ಕಿದಾಗ್ಲೂ ಅವರು ಇದೇ ನಿಟ್ಟಿನಲ್ಲೇ ಮಾತಾಡಿದರು. ಈ ಎಕ್ಸ್ಪೀರಿಯನ್ಸಲ್ಲೇ ನನಗೆ ಗೊತ್ತಾಯಿತು ರಾಜಕಾರಣ ಅಂದರೆ ಇಷ್ಟು ಕಹಿ ಇರುತ್ತಾ, ಇಷ್ಟೊಂದು ಟೀಕೆಗಳು, ಇಷ್ಟೊಂದು ಕಷ್ಟ ಇರುತ್ತಾ ಅನ್ನೋದು ನನಗೆ ಮೊದಲು ಗೊತ್ತಿರಲಿಲ್ಲ. ನಿಮ್ಮ ಎಲೆಕ್ಷನಲ್ಲೇ ನನಗೆ ಗೊತ್ತಾಗಿದ್ದು. ನಮ್ಮ ಡಿಸ್ಕಷನ್ಸಲ್ಲಿ ನಾವು ಪದೇ ಪದೇ ಮಾಡಿದ್ವಿ. ಪ್ಲಸ್ ಅವರೀಗ ನೋಡಿದ್ರೆ ಎಷ್ಟು ಬ್ಯುಸಿಯಾಗಿರ್ತಾರೆ, ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಸೊ ಅವರಿಂದ ನಾನು ಮತ್ತೆ ಇದನ್ನು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮನಸ್ಸೇ ಒಪ್ಪಲ್ಲ. ಫಸ್ಟು ಬರ್ತೀನಿ ಅಂದರೆ ಅದಕ್ಕಿಂತ ನನಗಿಂತ ಸಂತೋಷ ಪಡೋದು ಯಾರೂ ಇಲ್ಲ. ಬಟ್ ಬರೋಕ್ಕಾಗಲ್ಲ ಅಂದ್ರೂ ನಾನು ಅದನ್ನೇನು ಯಾರನ್ನೂ ಲಾಸ್ಟ್ ಟೈಮೂ ನಾನು ಕೇಳಿ ಅವ್ರು ಬಂದಿಲ್ಲ. ನಮ್ಮ ಮನೆ ಮಕ್ಕಳ ಥರ ಅಂಬರೀಷ್ ಅವ್ರ ಮೇಲೆ ಅವ್ರಿಗೆ ಇದ್ದಂಥ ಒಂದು ಅಭಿಮಾನ, ನಮ್ಮ ಮನೆ ನಮ್ಮ ಕುಟುಂಬದ ಜೊತೆಯಲ್ಲೇ ಅವ್ರಿಗಿದ್ದಂಥ ನಂಟು, ಅದನ್ನಿಟ್ಕೊಂಡು ಅವರೇ ಬಂದರು. ನನ್ನ ಆವತ್ತಿನ ಒಂದು ಸ್ಥಿತಿಯಲ್ಲಿ ನಿಮ್ಮ ಜೊತೇಲಿ ನಾವು ಇರ್ತೀವಿ, ನೀವು ಏನು ಬೇಕಾದರೂ ಡಿಸೈಡ್ ಮಾಡಿ ಅಂತ. ಈಗಲೂ ಅಷ್ಟೇ ಅವರೇ ಆ ಥರ ಹೇಳಿದ್ರೆ ನಾನು ಖಂಡಿತ ಸಂತೋಷ ಪಡ್ತೀನಿ. ಇಲ್ಲಾಂದರೂ ನಾನು ಯಾರ ಮೇಲೂ ಬೇಜಾರು ಪಡ್ಕೊಳ್ಳಲ್ಲ. ಕಳೆದ ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಸುಮಲತಾ ಅವರು ಮಂಡ್ಯ ಜನತೆಗೆ ಒಂದು ಮಾತು ಕೊಟ್ಟಿದ್ರು, ಮಂಡ್ಯದಲ್ಲೇ ಮನೆ ಕಟ್ಟಿ ಮಂಡ್ಯದಲ್ಲೇ ಇರ್ತೀನಿ ಅಂತ. ಇನ್ನು ಜಾಗ ತಗೊಂಡು ಗುಡಿ ಪೂಜೆ ಕೂಡ ಮಾಡಿದ್ರಿ, ಇನ್ನೂ ಕೂಡ ಅದು ಗಾಳಿ ಮನೆ ಥರನೇ ಕಾಣಿಸ್ತಾ ಇದೆ ಜನಗಳು. ಅಲ್ಲ, ಮಂಡ್ಯದಲ್ಲಿ ನನಗೆ ಮನೆ ಇದೆ, ಅದು ರೆಂಟ್ ಮನೆ, ನನ್ನದೇ ಸ್ವಂತ ಮನೆ ಖರ್ಚು ಮಾಡಿ ಕಟ್ಟಬೇಕು ಅಂತ ನೀವು ಹೇಳ್ತಿದ್ದೀರೋ